ಮೇಡಮ್ ಮೇಡಮ್ ಏನಾಯ್ತು? ಏನಾದರೂ ಕನ್ಸು ಬಿತ್ತಾ? ಬರೀ ಕನ್ಸಲ್ಲ ಸುಬ್ಬು, ಕೆಟ್ಟ ಕನಸು. ಕೆಟ್ಟ ಕನ್ಸ? ಹೌದು, ನನ್ನ ಕನಸಲ್ಲಿ ಒಬ್ಳು ಬಸ್ರಿ ಹೆಂಗಸು, ಅವಳನ್ನ ಯಾರೋ ಒಂದಿಷ್ಟು ಜನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವಳಿಗೆ ಹಿಂಸೆ ಕೊಟ್ಟು ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಅಷ್ಟರಲ್ಲಿ ನನ್ಗೆ ಗಾಬರಿಯಾಗಿ ಎಚ್ಚರನೇ ಆಗೋಯ್ತು ಸುಬ್ಬು. ಇಂಥ ಕನ್ಸುಗಳು ಬಿದ್ರೆ ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? ಆದ್ರೆ ನನಗೆ ಯಾಕಿಂತ ಕನ್ಸುಗಳು ಬೀಳ್ತಾ ಇದೆ? ಮೇಡಮ್, ಬೀಳೋ ಕನ್ಸಿಗೆಲ್ಲ ಕಾರಣ ಇರಲ್ಲ ಮೇಡಮ್. ತಾಯಿ ತೊಡೆ ಮೇಲೆ ತಲೆ ಇಟ್ಟು ಮಲಗಿದ್ರೆ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ. ನಾನು ನಂದಿನಿ ಅವ್ರನ್ನ ಕರಿತೀನಿ. ಬೇಡ ಬೇಡ, ಸುಮ್ಮನೆ ಈ ಟೈಮಲ್ಲಿ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಗಾಬರಿ ಆಗಿರೋದನ್ನ ನೋಡಿ ಮತ್ತೆ ಅವರು ಗಾಬರಿ ಆಗಿಬಿಡ್ತಾರೆ. ಬೇಡ. ಅದು ಸರಿನೇ, ಹೋಲಿ ಬಿಡಿ ಮೇಡಮ್. ಎಲ್ಲ ಮರೆತು ಆರಾಮಾಗಿ ಮಲ್ಕೊಡಿ. ಮರ್ಯಾದ? ಅಯ್ಯೋ, ನನ್ನ ಕಣ್ಣು ಮುಚ್ಚಿದ್ರೇನೆ ಮತ್ತೆ ಮತ್ತೆ ಅದೇ ನೆನಪಾಗ್ತಿದೆ ಸುಬ್ಬು. ಆ ಬಸ್ರಿ ಹೆಂಗಸು ಯಾರಿರ್ಬೋದು? ಯಾರು ಅವಳನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು? ನನ್ನ ಮಗುಗೆ ಅಪ್ಪ ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನಿನ್ನೂ ಈ ಮನೇಲಿ ಉಳ್ಕೊಂಡಿವ್ನಿ. ಅದು ಬಿಟ್ಟರೆ ನನಗಿನ್ಯಾವ ಕಾರಣನೂ ಇಲ್ಲ ಶ್ರಾವಣಿ. ಸುಬ್ಬು, ನನಗೆ ಸಾವಿತ್ರಿ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ನಾನು ಅವಳಿಗೆ ಕಾಲ್ ಮಾಡ್ತೀನಿ. ಮೇಡಮ್, ಸಾವಿತ್ರಿ ಬಸ್ರಿ ಹೆಂಗಸು ಮೇಡಮ್. ಅವಳಿಗೆ ನಿದ್ದೆ ಮುಖ್ಯ, ಊಟ ಚೆನ್ನಾಗಿ ಮಾಡಬೇಕು. ಇಷ್ಟೊತ್ತಿಗೆ ಫೋನ್ ಮಾಡಿದ್ರೆ ಅವಳು ಗಾಬರಿ ಆಗಿಬಿಡ್ತಾಳೆ. ತಲೆಯಲ್ಲಿ ನೂರಾರು ಪ್ರಶ್ನೆಗಳು ಓಡುತ್ತೆ ಅವಳಿಗೆ. ನಾಳೆ ಬೆಳಿಗ್ಗೆ ಫೋನ್ ಮಾಡಿದ್ರೆ ಆಯಿತು ಬಿಡಿ. ಅದು ಅಲ್ಲದೆ ನೀವು ಇವಾಗ ಅವಳಿಗೆ ಫೋನ್ ಮಾಡಿದ ಮದನಿಗೆ ಗೊತ್ತಾದರೆ ಸುಮ್ಮನೆ ಕಿರಿಕಿರಿ ಮಾಡ್ತಾನೆ ಅವಳಿಗೆ. ಅದು ಕರೆಕ್ಟೇ, ಆದರೆ ನಾನು ಈಗ ಅವಳ ಹತ್ರ ಮಾತಾಡಿಲ್ಲ ಅಂದರೆ ನನಗೆ ಸಮಾಧಾನ ಆಗಲ್ಲ ಸುಬ್ಬು. ಕನಸುಗಳಿಗೆ ಕಾರಣ ಇರಲ್ಲ ಅಂತ ನೀನು ಹೇಳಿದೆ, ಆದರೆ ಕೆಲವೊಂದು ಕನಸುಗಳು ನಮ್ಮನ್ನು ಎಚ್ಚರಿಸ್ಬೋದಲ್ವಾ? ಸಾವಿತ್ರಿ ಹೇಗಿದ್ದಾಳೆ? ಅವಳಿಗೇನಾದರೂ ಸಮಸ್ಯೆ ಆಗ್ತಿದೆಯಾ? ಯಾರಾದರೂ ಆ ಮನೆಯಲ್ಲಿ ಅವಳಿಗೆ ಏನಾದರೂ ತೊಂದರೆ ಕೊಡ್ತಾ ಇದ್ದಾರಾ? ಇದನ್ನೆಲ್ಲ ತಿಳ್ಕೊಳ್ಳೋದು ನಮ್ಮ ಕರ್ತವ್ಯ ಅಲ್ವಾ ಸುಬ್ಬು? ಒಂದ್ಸಲ ಕಾಲ್ ಮಾಡೋಣ. ಸರಿ, ನೀವು ಹೇಳಿದ್ಮೇಲೆ ನನಗೂ ಅವಳ ಜೊತೆ ಮಾತಾಡ್ಬೇಕು ಅನಿಸ್ತದೆ. ಫೋನ್ ಮಾಡ್ತೀನಿ ರೀ. ಏನಾಯ್ತು ಅಮ್ಮ? ಅಯ್ಯೋ ಅಯ್ಯೋ ಅಯ್ಯೋ, ಏನಾಯ್ತು? ಅಯ್ಯೋ, ಯಾಕೆ ಈಟು ಹೊಟ್ಟೆ ತುಳಿಸ್ತೈತೆ? ಏನಾಗಿರ್ಬೋದು? ಅಮ್ಮ, ನನ್ನ ಕೈಲಿ ತಡ್ಕೊಳಕ್ಕಾಯ್ತಲ್ಲ ಅಮ್ಮ. ಅಯ್ಯೋ, ಏನೇ ಆಯ್ತು? ಯಾಕೆ ಕಿರ್ಚ್ಕೊತಿದ್ಯಾ? ನೋಡು, ಸಾಯೋದಾದ್ರೂ ಸೈಲೆಂಟ್ ಆಗಿ ಸಾಯ್, ನನಗೆ ಡಿಸ್ಟರ್ಬ್ ಮಾಡ್ಬೇಡ. ನಾನು ಪಾರ್ಟಿ ಪ್ರೆಸಿಡೆಂಟ್ ಜೊತೆ ಫೋನಲ್ಲಿ ಮಾತಾಡ್ತಿದ್ರೆ ನನಗೆಲ್ಲ ಅವ್ರ ಮಾತಿಗಿಂತ ಬರೀ ನಿನ್ ಕೂಗಾಟನೇ ಕೇಳಿಸ್ತಿದೆ. ಸಾಯಿಸ್ಕೊಳಕ್ ಆಗ್ತಿಲ್ಲ ಅಂದ್ರೆ ತಲೆ ಚಿಟ್ಕೊ, ಇಲ್ಲ ಸಾಯಿ. ಆದ್ರೆ ನಿನ್ ಕೂಗಾಟ ಮಾತ್ರ ನನಗೆ ಹೊರಗಡೆ ಕೇಳಿಸ್ಬಾರ್ದು.